ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಇವಾಗ ಟೈಮ್ ಆಗಿದೆ 9:30. ನಾವು ಹೊರಟಿದ್ದು ಪ್ಯಾರಿಸ್ಗೆ. ಸೊ ಈ ಪ್ಯಾರಿಸ್ ಏನಾಗಿರೋದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ. ಈ ಲಾಗ್ ಅಲ್ಲಿ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನೋಡ್ಬೋದು. ನಾವು ಹೋಗ್ತಾ ಇರೋದು ಸ್ಟೂಡಿ ಪಾರ್ಟನ್ ಅನ್ನೋ ಗ್ರೂಪ್ ಟ್ರಿಪ್ ಅಲ್ಲಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತೆ ಫಾಲೋ ಮಾಡಿ. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಪ್ಯಾರಿಸ್ ಅಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ. ಹಾಗೂ ನಿಮ್ಗೂ ತೋರಿಸ್ತೀನಿ ಪ್ಯಾರಿಸ್ ಅಲ್ಲಿ ಹೇಗಿರುತ್ತೆ ಸೆಲೆಬ್ರೇಷನ್. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ ಆಗಿದೆ 5:45. ನಮಗೆ ಇವಾಗ ಕಾಫಿ ಬ್ರೇಕ್. ಕಾಣಿಸ್ತಾ ಇರೋದು ನಮ್ಮ ಬಸ್. ತುಂಬ ಜನ ಇಂಡಿಯನ್ಸ್ ಇದ್ರು, ತುಂಬ ಜನ ಕನ್ನಡದವ್ರನ್ನ ಕೂಡ ನೋಡಿದ್ವಿ. 4:30 ಅಷ್ಟೊತ್ತಿಗೆಲ್ಲ ನಮಗೆ ಕಾಫಿ ಬ್ರೇಕ್ ಕೊಟ್ಟಿದ್ರು. ಸೊ ನಾವು ಇಲ್ಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಕಾಫಿ ಕೊಟ್ಟು ವಾಪಸ್ ಬಸ್ ಕಡೆಗೆ ಬಂದ್ವಿ. ಇಲ್ಲಿಂದ 1.5 ಅವರ್ ಅಷ್ಟೇ ಇದೆ ಪ್ಯಾರಿಸ್ಗೆ. ಜರ್ನಿ ಅಂತ ಸೊ ನೆಕ್ಸ್ಟ್ ನಾನು ಪ್ಯಾರಿಸಲ್ಲಿ ಸಿಗ್ತೀನಿ. Is high, including the antenna. So, right. The Arc de Triomphe, the Triumphal Arch. So this avenue, like all the avenues, the 12. Now let me explain you. This is Alex, and this is here where all the pictures are taken. If you go on the top, on the terrace, there is a beautiful flame. You see, like a little flame. This is where they have put the tomb of the so-called. Okay. Okay, and so this, if you want all reconstructed, and it so. ಹಲೋ, ವೆಲ್ಕಮ್ ಫ್ರಮ್ ಪ್ಯಾರಿಸ್. ಸೊ ನಾವು 8 o'clock ಪ್ಯಾರಿಸ್ ರೀಚ್ ಆಗಿದ್ವಿ. ಬಟ್ ನಮಗೆ ಬಸ್ಸಲ್ಲಿ ಒಬ್ರು ಗೈಡ್ ಬಂದು 1.5 hour ಟೂರ್ ಮಾಡಿದ್ವಿ. ಸೊ ಇವಾಗ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಲಾಸ್ಟ್ ಟೈಮ್ ನಮಗೆ ನೋಟ್ರೆ ಡಾಮ್ ಒಳಗಡೆ ಹೋಗೋದು ಮಿಸ್ ಆಗಿತ್ತು. ಈ ಸರಿ ಅದನ್ನ ನೋಡಕ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಟವರ್ ಕಾಣಿಸ್ತಾ ಇದೆ. ನಮ್ಗೆ ಬಸ್ಸಿಂದ ಇಳಿಸಿದ ಜಾಗದಿಂದ ನಾವು ಹೋಗೋ ಜಾಗ 4 ಕಿಲೋಮೀಟರ್ ಸಿಕ್ತು. ಅದಕ್ಕೆ ನಾವು ಮೆಟ್ರೋ ಡೇ ಪಾಸ್ ತಗೊಂಡು ಇವಾಗ ಬಂದ್ವಿ. ಸೊ ನಾವು ಬಂದಿರೋ ನೋಟ್ರೆ ಡಾಮ್. ಸೊ ಈ ತರ ಇದೆ. ಇದು ಒಂದು ಫೇಮಸ್ ಕೆಥೆಡ್ರಲ್. ನಾವು ಲಾಸ್ಟ್ ಟೈಮ್ ಬಂದಾಗ ಲೈನ್ ಸಿಕ್ಕಾಪಟ್ಟೆ ಇತ್ತು ಅಂತ ನಾವು ಇದನ್ನ ಸ್ಕಿಪ್ ಮಾಡಿದ್ವಿ. ಬಟ್ ಈ ಸರಿ ಇದನ್ನ ನೋಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ನೋಡ್ಬೇಕು, ಲೈನ್ ಎಷ್ಟು ದೊಡ್ಡ ಇದೆ. ಈ ಕೆಥೆಡ್ರಲ್ ಆಕ್ಚುಲಿ 2019 ಫೈರ್ ಆಗಿ ಫುಲ್ ಸುಟ್ಟು ಹೋಗಿತ್ತಂತೆ. ಇವಾಗ ಮತ್ತೆ ಇನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಳಗಡೆ ಬ್ಯೂಟಿಫುಲ್ ಆಗಿದೆ ಅಂತ ನಮ್ಮ ಬಸ್ಸಲ್ಲಿ ಗೈಡ್ ಹೇಳಿದ್ರು. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ. ಲೈನ್ ಇಲ್ಲಿಂದಾಗಿ ಸ್ಟಾರ್ಟ್ ಆಗಿದೆ. ಸೊ ಫಾಸ್ಟ್ ಮೂವ್ ಆಗ್ಬೋದು. ಲೈನ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ಮಿಸ್ ಆಗಿರೋ ಪ್ಲೇಸಸ್ನೆಲ್ಲ ಈ ಸರಿ ನೋಡ್ಬೇಕು. ಹಾಗೆ ಪ್ಯಾರಿಸ್ ಅಲ್ಲಿ ಪಿಕ್ ಪಾಕೆಟ್ಸ್ ತುಂಬಾ ಜಾಸ್ತಿ ಅಂತ ಕೇಳಿದೆ ತುಂಬಾ ಕಡೆ. ಸೊ ಕೇರ್ಫುಲ್ ಆಗಿರ್ಬೇಕು. ನಾವು ಒಳಗಡೆ ಬಂದು ಚರ್ಚ್ ಒಳಗಡೆ ಹೋಗಿದೆ. ಈ ಚರ್ಚ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು 12th ಸೆಂಚುರಿಯಲ್ಲಿ ಕಟ್ಟಿದ್ದು, ಆದ್ರೂ ಇಷ್ಟು ಚೆನ್ನಾಗಿದೆ ಇವಾಗ್ಲೂ. 2019 ಅಲ್ಲಿ ಫೈರ್ ಅಟ್ಯಾಕ್ ಆದ್ಮೇಲೆ ಇವಾಗ ಅದನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಫೇಮಸ್ ಲ್ಯಾಂಡ್ ಮಾರ್ಕ್ ಇನ್ ಪ್ಯಾರಿಸ್. ಹಾಗೆ ಇದು ಫ್ರೆಂಚ್ ಗಾಥಿಕ್ ಆರ್ಕಿಟೆಕ್ಚರ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ. ಪ್ಯಾರಿಸ್ಗೆ ಬಂದ್ರೆ ಈ ಪ್ಲೇಸ್ ನಂತೂ ಮಿಸ್ ಮಾಡ್ಲೇಬೇಡಿ.
ಸೊ ನಾವು ಚರ್ಚ್ ನೋಡ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಇನ್ನ ಲೈನ್ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಲಾಸ್ಟ್ ಟೈಮ್ ನೋಟ್ರೆ ಡಾಮ್. ನಾವು ಆಗ ಅಲ್ಲಿ ಲೈನಲ್ಲಿ ನಿಂತಿದ್ವಿ, ಇವಾಗ ಲೈನ್ ನೋಡಿ ಇನ್ನ ಎಲ್ಲೋ ತನಕ ಇದೆ. ಹಾಗೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗೋಣ. ನಾವು ಬಂದಿರೋ ನೆಕ್ಸ್ಟ್ ಜಾಗ ಪ್ಯಾಂಥಿಯಾನ್. ಸೊ ಸಿಮಿಲರ್ ಪ್ಯಾಂಥಿಯಾನ್ ರೋಮಲ್ ಕೂಡ ಇತ್ತು, ಬಟ್ ಅದು ಕೂಡ ರೋಮ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿತ್ತು. ಸೊ ಇದಕ್ಕೆ ಒಳಗಡೆ ಹೋಗಿ ನೋಡ್ಬೇಕು ಹೇಗಿದೆ. ಅಬ್ಬಾ, ಇದಂತೂ ವಿಡಿಯೋದಲ್ಲಿ ಕಾಣಿಸೋಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಒಂದೊಂದು ಪಿಲ್ಲರ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಸೊ ಎಂಟ್ರಿ ಟಿಕೆಟ್ ಇಲ್ಲಿ 13 ಇದೆ. ಇದರ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ 18th ಸೆಂಚುರಿಯಲ್ಲಿ ಇದನ್ನ ಚರ್ಚ್ ಅಂತ ಹೇಳಿ ಕಟ್ಟಿ, ಅದಾದ್ಮೇಲೆ ಇದನ್ನ 19th ಸೆಂಚುರಿಯಲ್ಲಿ ನ್ಯಾಷನಲ್ ಮೌಸೋಲಿಯಂ ಅಂತ ಡಿಕ್ಲೇರ್ ಮಾಡಿದ್ರು. ಇವಾಗ ಇದರಲ್ಲಿ ಆಲ್ಮೋಸ್ಟ್ 81 ಗ್ರೇಟ್ ಫಿಗರ್ಸ್ ಸಮಾಧಿ ಇದೆ. ಅದರಲ್ಲಿ ಒಬ್ರು ಮ್ಯಾರಿ ಕ್ಯೂರಿ ಕೂಡ ಹೌದು. ಹಾಗೆ ಇದೇ ಚರ್ಚ್ ಅಲ್ಲಿ ದ ಫೌಕಾಲ್ಟ್ ಪೆಂಡುಲಮ್ ಕೂಡ ಇದೆ. ನೆಕ್ಸ್ಟ್ ನಾವು ಮ್ಯಾರಿ ಕ್ಯೂರಿದು ಸಮಾಧಿ ನೋಡೋಣ ಅಂತ ಹೊರಟ್ವಿ. ಬಟ್ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಇದಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿತ್ತು. ಎಲ್ಲಿಂದ ಹೋದ್ರು ಯಾವ ಕಡೆಯಿಂದ ಹೊರಗೆ ಬರ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಡೋರ್ ಒಳಗಡೆ ಡೋರ್ ಇತ್ತು. ಹಾಗೋ ಹೀಗೋ ಮ್ಯಾಪ್ಸ್ ಎಲ್ಲ ನೋಡ್ಕೊಂಡು ಹುಡ್ಕೊಂಡು ಹೋದ್ವಿ. ಸೊ ಇದೇ ಮ್ಯಾರಿ ಕ್ಯೂರಿದು ಸಮಾಧಿ. ಸೊ ನಾವಿವಾಗ ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗೆಲೇರಿಯಾ ಮಾಲ್. ಅದಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ನಾನು ಲಾಸ್ಟ್ ಟೈಮ್ ಅದು ಮಿಸ್ ಆಗುತ್ತೆ. ಸೊ ನಾವು ಬಂದಿರೋ ಗ್ಯಾಲರೀಸ್ ಲಫಾಯತ್ ಅಂತ. ಇದಂತೂ ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಸುಮಾರು ವಿಡಿಯೋಸ್ ಅಲ್ಲಿ ನೋಡಿದ್ದೆ. ಸೊ ನೋಡೋಣ ಏನೆಲ್ಲ ಬ್ರ್ಯಾಂಡ್ಗಳಿದೆ. ಈ ಮಾಲಲ್ಲಂತೂ ಕಂಡು ಕೇಳರಿಯದ ಬ್ರ್ಯಾಂಡ್ಸ್ಗಳೆಲ್ಲ ಇದ್ವು. ನಾನಂತೂ ಒನ್ ಟೈಮ್ ಕೂಡ ಹೆಸರು ಕೇಳಿರ್ಲಿಲ್ಲ. ಆ ಥರ ಬ್ರ್ಯಾಂಡ್ಸ್ಗಳೆಲ್ಲ ಇದ್ವು. ಅದನ್ನೆಲ್ಲ ದೂರದಿಂದ ನೋಡ್ಕೊಂಡು ನಾವು ಮೇಲ್ಗಡೆ ಗ್ಲಾಸ್ ವಾಕ್ ಕಡೆಗೆ ಹೊರಟ್ವಿ. ಹಾಗೆ ಆ ಗ್ಲಾಸ್ ವಾಕ್ ಮೇಲೆ ಹೋಗಕ್ಕೂ ರಿಸರ್ವೇಶನ್ ಮಾಡಬೇಕು. ಬಟ್ ಅಲ್ಲಿ ಒಬ್ರು ಸೆಕ್ಯೂರಿಟಿ ಅವರು ನಮಗೆ ಹಾಗೇನೆ ಒಳಗಡೆ ಬಿಟ್ರು. 5 ಮಿನಿಟ್ಸ್ ಕೊಡ್ತಾರೆ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳಕ್ಕೆ. ಅಲ್ಲಿಂದ ಅಂತೂ ವ್ಯೂಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು. ಈ ತರ ಕಾಣಿಸ್ತಾ ಇತ್ತು ವ್ಯೂ. ಈ ಮಾಲ್ ಅಲ್ಲಿ 6 or 7 ಏನೋ ಫ್ಲೋರ್ ಇದೆ. 7th ಫ್ಲೋರ್ ಇಂದ ಟೆರೇಸ್ ಕೂಡ ಹೋಗ್ಬೋದು, ಬಟ್ ಅದಕ್ಕೂ ಕೂಡ ರಿಸರ್ವೇಶನ್ ಇತ್ತು. ಸೊ ನಾವು ಮತ್ತೆ ಅಲ್ಲಿ ಹೋಗಿಲ್ಲ. ಬಟ್ ಇಲ್ಲಿ ಒಂದು ವಿಂಡೋ ಇಂದ ಈ ತರ ವ್ಯೂ ಕಾಣಿಸ್ತಾ ಇತ್ತು. ದೂರದಲ್ಲಿ ಮೌಂಟ್ ಮಾರ್ಟ್ರೆ ಕೂಡ ಕಾಣಿಸ್ತಾ ಇತ್ತು. ಬಟ್ ನಮ್ಗೆ ಟೈಮ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಹೋಗಕ್ಕಾಗಲ್ಲ. ಬೆಳಿಗ್ಗೆಯಿಂದ ಫುಲ್ ಸುತ್ತಾಡಿ ಸಾಕಾಯ್ತು ನಮ್ಗೆ. ಇವಾಗ ಒಂದ್ ಕಡೆ ಊಟಕ್ಕಂತ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲೇ ಬರ್ಗರ್ ನ ತಿನ್ಕೊಂಡು ನಾವು ನೆಕ್ಸ್ಟ್ ಆರ್ಕ್ ದ ಟ್ರಾಮ್ ಕಡೆಗೆ ಹೋದ್ವಿ. ನಾವು ಬಂದಿದೀವಿ ಇವಾಗ ದ ಫೇಮಸ್ ಆರ್ಕ್ ದ ಟ್ರಾಮ್ಗೆ. ಸೊ ಇವತ್ ನೈಟ್ 12 o'clock ಇಲ್ಲೇ ಸೆಲೆಬ್ರೇಷನ್ ಇರೋದು. ಸೊ ಅದಕ್ಕೋಸ್ಕರ ಫುಲ್ ಸೆಕ್ಯೂರಿಟಿ ಕೂಡ ಇದೆ. ಹಾಗೆ ಜನ ಅಂತೂ ಸಿಕ್ಕಾಪಟ್ಟೆ ತುಂಬಿದ್ದಾರೆ. ನಾರ್ಮಲ್ ಡೇಸ್ ಅಲ್ಲಿ ಆ ಆರ್ಕ್ ಮೇಲೆ ಕೂಡ ಹೋಗ್ಬಹುದು, ನಮ್ ಗೈಡ್ ಹೇಳ್ತಾ ಇದ್ರು. ಬಟ್ ಇವತ್ತು ಸೆಲೆಬ್ರೇಷನ್ ಇರೋದ್ರಿಂದ ಫುಲ್ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಬಟ್ ಇದು ಕೂಡ ಅಷ್ಟೇ, ವಿಡಿಯೋ ನೋಡೋದ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಾಗೆ
ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಪ್ಯಾರಿಸ್ನ ಒನ್ ಆಫ್ ದ ಫೇಮಸ್ ಲ್ಯಾಂಡ್ ಮಾರ್ಕ್ ಶಾಂಪ್ಸ್ ಎಲಿಸೆ ಅನ್ನೋ ಸ್ಟ್ರೀಟ್. ಇದು 1.9 ಕಿಲೋಮೀಟರ್ಸ್ ಲಾಂಗ್ ಇದೆ. ಹಾಗೆ ಇದು ಡೈರೆಕ್ಟ್ ಆಗಿ ಆರ್ಕ್ ಡೆ ಟ್ರಾಮ್ಗೆ ಕನೆಕ್ಟ್. ನೈಟ್ ಇಲ್ಲಿ ಸೆಲೆಬ್ರೇಷನ್ ಇರೋದ್ರಿಂದ ಪೊಲೀಸ್ ಕೂಡ ಎಲ್ಲರನ್ನೂ ಆಚೆ ಕಳಿಸ್ತಾ ಇದ್ರು. ಹಾಗೆ ನಮಗೆ ಕೂಡ ಐಫಲ್ ಟವರ್ ಹತ್ರ ಹೋಗ್ಬೇಕಾಗಿತ್ತು. ಬಟ್ ಇಲ್ಲಿಂದ ಯಾವುದೇ ಮೆಟ್ರೋ ಬಸ್ ಏನೂ ಇರಲಿಲ್ಲ. ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ನಾವು ನಡ್ಕೊಂಡೆ ಐಫಲ್ ಟವರ್ ಕಡೆಗೆ ಹೋದ್ವಿ. ಚಳಿ ಕೂಡ ಸಿಕ್ಕಾಪಟ್ಟೆ ಇತ್ತು. ಹಾಗೆ ಬೆಳಿಗ್ಗೆಯಿಂದ ನಡೆದು ಫುಲ್ ಟಯರ್ಡ್ ಕೂಡ ಆಗಿತ್ತು. ಬಟ್ ಐಫಲ್ ಟವರ್ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲ ಮರೆತು. ಹಾಗೆ ನಾವಲ್ಲಿ ಕ್ರೂಸ್ ಕೂಡ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ಹೋಗ್ಲೇಬೇಕು. ಸೊ ಫೈನಲಿ ನಾವು ವಾಕ್ ಮಾಡ್ಕೊಂಡೆ ಐಫಲ್ ಟವರ್ ಹತ್ರ ಹೆಂಗೋ ಕಷ್ಟಪಟ್ಟು ಐಫಲ್ ಟವರ್ ಹತ್ರ ರೀಚ್ ಆದ್ವಿ. ಅಷ್ಟೊತ್ತಿಗಾಗ್ಲೇ ಸನ್ಸೆಟ್ ಟೈಮ್ ಆಗಿತ್ತು. ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸಿಟಿ ಮಾತ್ರ. ಜನ ಕೂಡ ಎಲ್ಲಿ ನೋಡಿದ್ರು ತುಂಬಿ ತುಳುಕ್ತಾ ಇದ್ರು. ನಾವು ಲಾಸ್ಟ್ ಟೈಮ್ ಬಂದಲ್ಲೇ ಐಫಲ್ ಟವರ್ ಮೇಲ್ಗಡೆ ಹೋಗ್ಬಂದಿದ್ವಿ. ಈ ಟೈಮ್ ಟೈಮ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಸ್ಕಿಪ್ ಮಾಡಿದ್ವಿ. ಕೆಳಗಡೆ ನಿಂತ್ಕೊಂಡು ಐಫಲ್ ಟವರ್ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ. ಹಾಗೆ ಐಫಲ್ ಟವರ್ ಮೇಲ್ಗಡೆಯಿಂದ ಫುಲ್ ಪ್ಯಾರಿಸ್ ಸಿಟಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಏನಾದ್ರೂ ಪ್ಯಾರಿಸ್ ಬಂದ್ರೆ ಅದನ್ನಂತೂ ಮಿಸ್ ಮಾಡಲೇಬೇಡಿ. ಹಾಗೆ ಪ್ಯಾರಿಸ್ ಅಲ್ಲಿ ಪಿಕ್ ಪಾಕೆಟರ್, ಸ್ಕ್ಯಾಮ್ ಈ ತರ ಎಲ್ಲ ತುಂಬಾ ಆಗುತ್ತೆ ಅಂತ ಕೇಳಿದ್ವಿ. ಥ್ಯಾಂಕ್ಫುಲಿ ನಮ್ಮ ಜೊತೆ ಆ ಥರ ಏನು ಎಕ್ಸ್ಪೀರಿಯನ್ಸ್ ಕೂಡ ಆಗಿಲ್ಲ. ನಾವಂತೂ ಇಲ್ಲಿ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಕ್ರೂಸ್ ಕಡೆಗೆ ಹೋದ್ವಿ. ಈ ಕ್ರೂಸ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಜಿಂಗ್. ಫುಲ್ ಸಿಟಿನ ನೋಡ್ಬೋದು ಈ ಕ್ರೂಸರ್ ಹೋದ್ರೆ. ಈ ಬೋಟ್ ಟೂರ್ಗೆ ಟಿಕೆಟ್ ಪ್ರೈಸ್ 15 euros ನೀವು. ಬಟ್ 1 hour ಅಲ್ಲಿ ಫುಲ್ ಸಿಟಿನ ನೋಡಬಹುದು. ಲೈಟಿಂಗ್ಸ್ ಅಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಐಫಲ್ ಟವರ್ ಹತ್ರ ಹೋಗಿ 1 ರೌಂಡ್ ಅಲ್ಲಿ ಬರುತ್ತೆ. ಆ ವ್ಯೂ ಅಂತೂ ನೋಡಕ್ಕೆ ಸಿಕ್ಕಾಪಟ್ಟೆ ಜನ ಈ ಕ್ರೂಸಿಗೆ ಬರ್ತಾರೆ. ಬೋಟ್ ಟೂರ್ನ ಮುಗಿಸಿ ನಾವು ಮತ್ತೆ ಐಫಲ್ ಟವರ್ ಕಡೆಗೆ ಬಂದ್ವಿ. ಎವ್ರಿ ಅವರ್ ಸ್ಟಾರ್ಟಿಂಗ್ಗೆ 5 minutes ಲೈಟಿಂಗ್ಸ್ ಆಗ್ತದೆ. ಅದನ್ನ ಎಷ್ಟು ಸಾರಿ ನೋಡಿದ್ರು ಪುನಃ ನೋಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ. ಅಷ್ಟೊತ್ತಿಗಾಗ್ಲೇ 8 o'clock ಆಗಿತ್ತು. ನಾವು ಬೇರೆ ವಾಪಸ್ ನಡ್ಕೊಂಡು ಆರ್ಕ್ ಡೆ ಟ್ರಾಮ್ ಕಡೆಗೆ ಹೋಗ್ಬೇಕಿತ್ತು. ಅಲ್ಲೇ ಒಂದ್ ಕಡೆ ಪಿಜ್ಜಾ ರೆಸ್ಟೋರೆಂಟ್ ಅಲ್ಲಿ ಪಿಜ್ಜಾ ತಿನ್ಕೊಂಡು ಅಲ್ಲಿಗೆ ಬಂದ್ವಿ. ಅಷ್ಟೊತ್ತಿಗಾಗ್ಲೇ ಎಲ್ಲಾ ಕಡೆ ಪೊಲೀಸ್ ಬ್ಲಾಕ್ ಮಾಡಿದ್ರು. ಸೊ ಅಲ್ಲಿಂದ ಎಲ್ಲರನ್ನು ವೆಕೇಟ್ ಮಾಡಿ 7 o'clock ಬಿಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರತಿಯೊಬ್ಬರನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾ ಇದ್ರು. ನಾವು ಹೇಗೋ ಒಳಗಡೆ ಬಂದ್ವಿ. ಇಲ್ಲಿ ಅಂತೂ ಜನ ಅಷ್ಟು ಸೇರಿದ್ರು. ನಾವು ಹೇಗೋ ಒಂದ್ ಕಡೆ ಸೇರ್ಕೊಂಡ್ವಿ. ಆ ಎಕ್ಸ್ಪೀರಿಯನ್ಸ್ ಅಂತೂ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿತ್ತು. 12 o'clock ಆಗೋ ತನಕ ಇಟ್ಕೊಂಡು ಆ ಚಳಿಯಲ್ಲಿ ವೇಟ್ ಮಾಡಿದ್ದು ಸೆಲೆಬ್ರೇಷನ್ ನೋಡಿದ್ಮೇಲೆ ವರ್ತ್ ಅನಿಸ್ತು. ಅಷ್ಟು ಜನ ಸೇರಿದ್ರು ಸೆಲೆಬ್ರೇಷನ್ಸ್ ಎಲ್ಲ ಸ್ಮೂತ್ ಆಗಾಯ್ತು. ಏನಂದ್ರೆ ಸೆಕ್ಯೂರಿಟಿ ಅಷ್ಟು ಚೆನ್ನಾಗಿತ್ತು. ಸೊ ನಾವತ್ತು ಸಖತ್ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ನಮಗೆ ನೇಮ್ ಟಾಸ್ಕ್ ಇರೋದು ವಾಪಸ್ ನಾವು ಐಫಲ್ ಟವರ್ ಹತ್ರ ಇರೋ ನಮ್ಮ ಬಸ್ ಕಡೆ ಬರೋದು. ಸೊ ನಾವು ಆಲ್ಮೋಸ್ಟ್ 20 kilometers ಏನೋ ನಡೆದ್ವಿ ಆ ದಿನ.
ಸೊ ಈ ಥರ ಏನಾದರೂ ನ್ಯೂ ಇಯರ್ಗೆಲ್ಲ ಬರ್ತಿದ್ವಿ ಅಂದರೆ ಫುಲ್ ನಡೆಯೋಕ್ಕೆ ಪ್ರಿಪೇರ್ ಆಗಿ ಬರಬೇಕು. ಹೇಗೋ ಸರ್ಕಸ್ ಮಾಡಿ ನಮ್ಮ ಬಸ್ನ ರೀಚ್ ಆದ್ವಿ. ಹೀಗಿತ್ತು ನಮ್ಮ ಪ್ಯಾರಿಸಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಬಾಯ್ ಬಾಯ್.